ಏಜ್ ಆಗ್ತಾ ಇದ್ದಂಗೆ ಬೋನ್ ವೀಕ್ ಆಗುತ್ತೆ, ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಯಾಕಾಗತ್ತೆ? ಈಗ ಎಂಗೇಜಲ್ಲಿ ಆಗ್ಬೋದಲ್ಲ, ಎಂಗೇಜಲ್ಲೂ ಆಗುತ್ತೆ. ನಾವು ಆಕ್ಟಿವ್ ಆಗಿರದೇ ಇದ್ರೆ, ಕಾಯಿಲೆಗಳಿದ್ರೆ, ತೊಂದರೆ ಇದ್ರೆ ಎಂಗೇಜಲ್ಲೂ ಆಗುತ್ತೆ. ಸಾಮಾನ್ಯವಾಗಿ ಆಗೋದು ಒಂದು 45-50 ವರ್ಷ ಆದ ನಂತರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆಗ್ಲಿಕ್ಕೆ ಎಷ್ಟೊಂದು ಕಾರಣ ಬರುತ್ತೆ. ಒಂದು ನಾರ್ಮಲ್ ಏಜಿಂಗು, ಎರಡನೇದು ನಮ್ಮ ಶರೀರದಲ್ಲಿರುವಂಥ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಕೆಲವೊಂದ್ಸಲ ಬೇರೆ ಬೇರೆ ಕಾಯಿಲೆಗೆ ಮೆಡಿಸಿನ್ಸ್ ತಗೊಳ್ಳೋಂಥ ಅವಶ್ಯಕತೆ ಬರುತ್ತೆ. ಹೀಗಾಗಿ ನಾಳೆ ನೀವು ಬಿದ್ದರೆ ಫ್ರಾಕ್ಚರ್ ಆಗುವಂಥ ಸಾಧ್ಯತೆ ಜಾಸ್ತಿ. ಈ ಆಸ್ಟಿಯೋಪೊರೋಟಿಕ್ ರಿಲೇಟೆಡ್ ಫ್ರಾಕ್ಚರ್ಸ್ ಓಲ್ಡ್ ಏಜ್ ಅಲ್ಲಿ ಬಹಳ ತೊಂದರೆ ಕೊಡುತ್ತೆ. ಬಹಳ ತೊಂದರೆ ಅಂತಂದ್ರೆ, ಈಗ ಬೆನ್ನಲ್ಲಿ ಫ್ರಾಕ್ಚರ್ ಆದ್ರೆ ಬೆನ್ನು ಬರುತ್ತೆ, ಬೆನ್ನು ಬಾಗುತ್ತೆ. ಈಗ ಹಿಪ್ಪಲ್ಲಿ ಫ್ರಾಕ್ಚರ್ ಆದ್ರೆ ಕುತ್ಕೊಳ್ಳೋದು ಕಷ್ಟ, ನಡೆದಾಡ ಕಷ್ಟ ಕೊಡುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ಸ್ ಎಸ್ಪೆಷಲಿ ಹಿಪ್ಪಲ್ಲಿ ಆಫ್ಟರ್ 60 ಇಯರ್ಸ್ ಒಂದು ವೇಳೆ ಏನಾದ್ರೂ ಆದ್ರೆ ಜೀವಕ್ಕೂ ಎಷ್ಟೊಂದು ಸಲ ತೊಂದರೆ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಈ ಆಸ್ಟಿಯೋಪೊರೋಸಿಸ್ ಅನ್ನ ನಾವು ತಡೆಗಟ್ಟೋದು ಬಹಳ ಇಂಪಾರ್ಟೆಂಟು. ಈ ತಡೆಗಟ್ಟಬೇಕಂದ್ರೆ ಏನ್ ಮಾಡಬೇಕು? ನಾವು ಆಕ್ಟಿವ್ ಆಗಿರಬೇಕು, ಓಡಾಡ್ಕೊಂಡಿರ್ಬೇಕು. ಆಮೇಲೆ ಯಾವುದೇ ಅನ್ನೆಸೆಸರಿ ಮೆಡಿಕೇಶನ್ ತೊಗೊಳ್ತಾ ಹೋಗಬಾರ್ದು. ಆಮೇಲೆ ನಮ್ಮಲ್ಲಿ ಏನಾದರೂ ಹಾರ್ಮೋನ್ಸ್ ಡೆಫಿಷಿಯನ್ಸಿ ಇದೆ ಅಂತ ಅನಿಸಿದ್ರೆ ಅದನ್ನ ವೈದ್ಯರ ಹತ್ರ ಕಂಡು ಅದಕ್ಕೆ ನಾವು ಪರಿಹಾರನ ಕಂಡುಕೊಳ್ಬೇಕು. ಈ ಮಾಹಿತಿಯನ್ನು ನೀವು ಎಲ್ಲರಿಗೂ ತಿಳಿಸಿ. ಓಲ್ಡ್ ಏಜ್ ಅಂತಾನೆ ಅಂತಲ್ಲ, ಯಂಗ್ ಏಜ್ ತಿಳ್ಕೊಂಡ್ರೆ ನಾಳೆ ನಿಮಗೆ ವಯಸ್ಸಾದ ನಂತರ ಬರುವಂಥ ಸಾಧ್ಯ ತೊಂದರೆಗಳನ್ನು ನಾವು ತಡೆಗಟ್ಟಬಹುದು.